ಗೇಟಿನ ಮುಂಭಾಗದಲ್ಲಿ ಇದ್ದ ರಿಸೆಪ್ಷನಿಸ್ಟ್ ರಿಪೋರ್ಟ್ಗಳನ್ನು ಮತ್ತು ಹೆಸರನ್ನು ನೋಂದಾಯಿಸಿಕೊಂಡರು. ತದನಂತರ ಕಟ್ಟಡದೊಳಗೆ ಪಾದ ಇರಿಸಿದಾಗ ನನ್ನ ಹೃದಯ ಬಲಭಾಗಕ್ಕೆ ಬಂದು ಬಿಟ್ಟಿತು. ಇಷ್ಟು ದಿನ ಮನೆಯಲ್ಲಿ ಇದ್ದ ನಾನು ಈ ದಿನ ಅವರನ್ನೆಲ್ಲ ಬಿಟ್ಟು ಒಬ್ಬ ರೋಗಿಯಾಗಿ ಬಂದಿದ್ದು ನನಗೆ ದುಃಖದ ಸಂಗತಿಯಾಗಿತ್ತು. ನಾನೇ ಅಲ್ಲಿಗೆ ಹೊಸಬ ಎಂದೇನಿಲ್ಲ, ಮೊದಲೇ ನನ್ನ ಸ್ನೇಹಿತರಲ್ಲೂ ಅತಿಥಿಗಳಾಗಿದ್ದರು. ಆಗ ಸ್ವಲ್ಪ ಧೈರ್ಯ ಬಂತು. ಆದರೆ ಮಾರನೇ ದಿವಸ ನನ್ನ BEd ಕೊನೆಯ ಸೆಮಿಸ್ಟರ್ನ ಕೊನೆಯ ಪರೀಕ್ಷೆ ಇದ್ದ ಕಾರಣ ತಲೆಯಲ್ಲಿ ತುಂಬ ಯೋಚನೆ ಕಾಡತೊಡಗಿತ್ತು. ಜಂಗಮವಾಣಿಗೆ ಕರೆಗಳ ಸುರಿಮಳೆಯಾಗುತ್ತಿತ್ತು. ಯಾರೊಂದಿಗೂ ಮಾತನಾಡದೆ ಮೌನಿಯಾದೆ. 3 ಜನವಿದ್ದ ಕೊಠಡಿಗೆ ನನ್ನನ್ನು ಕಳುಹಿಸಿದರು. ಅಲ್ಲಿರುವವರು ಎಲ್ಲರೂ ನನಗಿಂತ ಹಿರಿಯರಾಗಿದ್ದರು. ನಮ್ಮ ನಡುವೆ ಸಂಭಾಷಣೆಯಾಯಿತು. ಅದರಲ್ಲಿ ಒಬ್ಬರು ರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತೆ. ಯಾವುದೋ ಹೋರಾಟ ಮಾಡುವಾಗ ಜನರ ಗುಂಪಿನಲ್ಲಿ ಇದ್ದ ಕಾರಣ ಪಾಸಿಟಿವ್ ಬಂದಿತ್ತು ಎಂದರು. ನಂತರದಲ್ಲಿ ನನ್ನ ಬಗ್ಗೆ ವಿಚಾರಿಸಿದರು. ಹೆಚ್ಚು ಬೆಳಕು, ಕಡಿಮೆ ಗಾಳಿ ಬೀಸುತ್ತಿದ್ದ ಫ್ಯಾನು, ಚಿಕ್ಕ ಹಾಸಿಗೆ, ತಲೆ ತಿಂಬು, ಅಲ್ಲೇ ನೇತು ಹಾಕಿದ್ದ ಕ್ಯಾಲೆಂಡರ್ ನಾಳೆಯ ಪರೀಕ್ಷೆ ಬಗ್ಗೆ ನೆನಪು ಮಾಡುತ್ತಿತ್ತು. ಕರೋನಾದ ಭೀತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗತೊಡಗಿತ್ತು. ರಸ್ತೆಗಳೆಲ್ಲವೂ ಬಿಕೋ ಎನ್ನುತ್ತಿದ್ದವು. ನಗರಗಳು ಸ್ಮಶಾನದ ರೂಪವನ್ನು ತಾಳಿಕೊಂಡಿದ್ದವು. ಸರ್ಕಾರ ದೇಶವ್ಯಾಪಿ ಲಾಕ್ಡೌನ್ ಘೋಷಣೆ ಮಾಡಿ ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ ಎಂಬ ಸಂದೇಶ ಮೊಬೈಲ್, ಇಂಟರ್ನೆಟ್ ಎಲ್ಲೆಡೆ ಕೇಳಿಬರುತ್ತಿತ್ತು. ಉಳ್ಳವರು ಮನೆಯಲ್ಲಿದ್ದು ಅಭ್ಯಾಸವಾಗಿತ್ತೇನೋ, ಆದರೆ ದಿನಗೂಲಿ ಕಾರ್ಮಿಕರಿಗೆ ಕೆಲಸ ಇರಲಿಲ್ಲ. ಹೊಟ್ಟೆ ತುಂಬಿಸಿಕೊಳ್ಳಲು ಆದಾಯದ ಮೂಲ ನಿಂತೇ ಹೋಗಿತ್ತು. ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುವ ಸಮಯವಾಗಿತ್ತು. ದಿನ ಕಳೆದಂತೆ ಸಮಾಜದಲ್ಲಿ ಹಸಿವಿನ ವಾತಾವರಣ ಸೃಷ್ಟಿಯಾಗಿತ್ತು. ಬೇಡಿಕೆಗಳು ಹೇರಳವಾಗಿ ಅಧಿಕಗೊಂಡ ಕಾರಣ ವ್ಯಾಪಾರ ವಹಿವಾಟುಗಳ ಬೆಲೆ ಅಧಿಕವಾಯಿತು. ದೇವರು ಪ್ರತ್ಯಕ್ಷವಾಗುತ್ತಾನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಅವನ ರೂಪದಲ್ಲಿ ಕೆಲವು ಸ್ವಯಂ ಸೇವಾ ಸಂಘಗಳು, ದಾನಿಗಳು ಆಹಾರದ ಕಿಟ್ಗಳನ್ನು, ಅಂದರೆ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ ಮನೆ ಮನೆಗೆ ತಲುಪಿಸುವ ಪ್ರಯತ್ನ ನಡೆಸಿದರು. ಅದು ಸ್ವೀಕರಿಸುವ ಸಮಯದಲ್ಲಿ ಕೃತಜ್ಞತೆ ಜೊತೆಗೆ ಮನದ ನೋವು ಕಣ್ಣಲ್ಲಿ ಎದ್ದು ಕಾಣುತ್ತಿತ್ತು. ಮಾನವ ಜನ್ಮ ದೊಡ್ಡದು, ಆದರೆ ಮನುಷ್ಯ ನಾನು, ನನ್ನದು ಎನ್ನುವ ಅಹಂ ಮಣ್ಣಿನ ಕಣಗಳಲ್ಲಿ ವಿಲೀನವಾಗುತ್ತಿತ್ತು. ಆ ಸಮಯದ ಹೋರಾಟದ ಮತ್ತೊಂದು ಮುಖ ಪೊಲೀಸರದ್ದು. ಹಗಲು ರಾತ್ರಿ ಎನ್ನದೇ ಜಾಗೃತಿ ಜೊತೆಗೆ ಸುರಕ್ಷಿತವಾಗಿರಲು ನಿರ್ದೇಶಿಸುತ್ತಿದ್ದರು. ಅಂದ ಹಾಗೆ ನಾನು ಮತ್ತು ನನ್ನ ಸ್ನೇಹಿತ ದಿನಸಿ ತರಲೆಂದು ಹೊರಗಡೆ ಬಂದಾಗ ಅವರಿಂದ ಲಾಠಿ ಏಟು ಕೂಡ ತಿಂದಿದ್ದು ಉಂಟು. ತೆಕ್ಕಲ ಗದ್ದೆಯಲ್ಲಿ ಅಡುಗೆ ಮಾಡಿದ್ದು ನೆನೆದರೆ ಈಗಲೂ ನಗು ಬರುತ್ತದೆ. ಕರೋನಾ ಅದೊಂದು ವೈರಸ್ ಮಾತ್ರವಲ್ಲ, ಸಮಾಜವನ್ನು ಪರೀಕ್ಷಿಸಿದ ಕರಾಳ ಕಾಲವಾಗಿತ್ತು. ರಾತ್ರಿ 8:30 ಊಟದ ಸಮಯವಾಯಿತು. ಎಲ್ಲರೂ ಊಟಕ್ಕೆಂದು ತಟ್ಟೆ ಹಿಡಿದು ಕೆಳಮಹಡಿಯ ಕಡೆಗೆ ತೆರಳಿದೆವು. ಊಟ ತುಂಬ ಸೊಗಸಾಗಿತ್ತು. ತದನಂತರ ಕೊಟ್ಟ ಕೆಲವು ಮಾತ್ರೆಗಳನ್ನು ನುಂಗಿದೆ. ನಂತರದಲ್ಲಿ ಕಣ್ಣು ನಿದ್ದೆಯನ್ನು ಆಹ್ವಾನಿಸಿತು. ಆದರೆ ನಿದ್ದೆ ಬರಲೇ ಇಲ್ಲ. ನನ್ನ 2 ವರ್ಷದ BEd ಶಿಕ್ಷಣದ ಬಗ್ಗೆ ನೆನಪುಗಳನ್ನು ಮೆಲುಕು ಹಾಕಲು ಪ್ರಾರಂಭಿಸಿತು. BEd ಶಿಕ್ಷಣ ನನ್ನ ಜೀವನದ ಅತ್ಯಂತ ಅಮೂಲ್ಯ ಅಧ್ಯಾಯವಾಗಿ ಉಳಿಯಿತು. ಅದು ಕೇವಲ ಪದವಿಯಲ್ಲ, ನನ್ನನ್ನು ಒಬ್ಬ ಉತ್ತಮ ಶಿಕ್ಷಕನಾಗಿ ರೂಪಿಸಿದ ಪಯಣ. ಮೊದಲ ದಿನ ಕಾಲೇಜಿನ ಆವರಣಕ್ಕೆ ಕಾಲಿಟ್ಟ ಕ್ಷಣ ಹೊಸ ಸ್ನೇಹಿತರು, ಹೊಸ ಅಧ್ಯಾಪಕರು, ಹೊಸ ಕನಸುಗಳು, ಎಲ್ಲವೂ ಹೊಸ ಜೀವನದ ಆರಂಭವಾಗಿತ್ತು. ಪ್ರತಿದಿನದ ತರಗತಿಗಳು, ಪಾಠ ಯೋಜನೆಗಳ ತಯಾರಿ, ಸೆಮಿನಾರ್ಗಳು, ಗುಂಪು ಚರ್ಚೆಗಳು, ಮೈಕ್ರೋ ಟೀಚಿಂಗ್, ಪ್ರಾತ್ಯಕ್ಷಿಕೆಗಳು, ಪ್ರತಿಯೊಂದು ಅನುಭವವು ಹೊಸ ಪಾಠವನ್ನು ಕಲಿಸಿತು. ಕಾಲೇಜಿನ ಗ್ರಂಥಾಲಯದಲ್ಲಿ ಗಂಟೆಗಟ್ಟಲೆ ಕುಳಿತು ಪುಸ್ತಕಗಳನ್ನು ಓದಿದ ನೆನಪುಗಳು, ಪರೀಕ್ಷೆಗಳಿಗಾಗಿ ರಾತ್ರಿಯವರೆಗೂ ಸ್ನೇಹಿತರೊಂದಿಗೆ ಚರ್ಚೆ ನಡೆಸಿದ ಕ್ಷಣಗಳು, ಪರಸ್ಪರ ಸಹಾಯ ಮಾಡಿಕೊಂಡು ಓದಿದ ನೆನಪುಗಳು ಎಂದಿಗೂ ಮನಸ್ಸಿನಲ್ಲಿ ಹಸಿರಾಗಿವೆ.